ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ಸೊ ಇವತ್ತು ನಾವು ಮಾಡ್ತಿದ್ದೀವಿ ನಮ್ಮ ಹಾಸ್ಟೆಲ್ ಬ್ಲಾಗ್. ಸೊ ಹಾಸ್ಟೆಲಲ್ಲಿ ಏನೇನಿದೆ ಏನೇನಿಲ್ಲ, ಸೊ ಹೇಗಿದೆ. ನಾನು ಇಲ್ಲಿ ಬಂದು ಥರ್ಡ್ ಇಯರ್, ಇದು ಅಂದರೆ 2 years ಕಂಪ್ಲೀಟ್ ಆಯಿತು. ಥರ್ಡ್ ಇಯರ್ ಇವಾಗ ಓದ್ತಿದ್ದೀನಿ. ಸೊ ಬನ್ನಿ ಮೊದಲನೇದಾಗಿ ಏನೇನು ನೋಡೋಣ ಅಂತ ತೋರಿಸ್ತೀನಿ. ಸೊ ಈ ಕಡೆ ಬಂದು ಗ್ರೌಂಡ್ ಇದೆ, ಫುಲ್ ಯಾರಿಗೂ ಹೊರಗಡೆ ಹೋಗಲ್ದಂಗೆ ಫುಲ್ ಎಲ್ಲ ಜಾಲಿ ಹಾಕಿದ್ದಾರೆ, ನೋಡ್ಬೋದು. ಹಾಕಿದ್ದಾರೆ ಗರ್ಲ್ಸಿಗೆ ಫುಲ್ ಪ್ರೊಟೆಕ್ಷನ್ನು, ಆಚೆಯಿಂದ ಏನೂ ಬರೋಂಗಿಲ್ಲ, ಒಳಗಡೆಯಿಂದ ಕೂಡ ಏನೂ ಆಚೆಗೆ ಹೋಗಂಗಿಲ್ಲ. ಹೋಗಂಗಿಲ್ಲ. ಸೊ ನೋಡ್ಬೋದು ಈ ಥರ ಎಲ್ಲ ಪ್ರೊಟೆಕ್ಷನ್. ಆಲ್ರೆಡಿ ನನಗೆ ನನ್ನ ಸೀನಿಯರ್ಸ್ ಎಲ್ಲ ಫುಲ್ ಟೀಸ್ ಮಾಡ್ತಿದ್ದಾರೆ. ಆಮೇಲೆ ಈ ಕಡೆ ಫುಲ್ ಸ್ಪೇಸ್ ಇದೆ. ಸೊ ನೀವು ನೋಡ್ತಿರ್ಬೋದು, ಈ ಕಡೆ ನಾವೆಲ್ಲ ಕ್ಯಾಂಟೀನಲ್ಲಿ ಫುಲ್ ಆಯಿತು ಚೇರ್ಸ್ ಎಲ್ಲ, ಅಂದರೆ ಇಲ್ಲಿ ಬಂದು ಕುತ್ಕೊಂಡೆಲ್ಲ ಊಟ ಮಾಡ್ತಾರೆ ಗರ್ಲ್ಸು ಅಷ್ಟೇ. ಮತ್ತು ಆ ಕಡೆನೂ ಫುಲ್ ಸ್ಪೇಸ್ ಇದೆ, ನೀವು ನೋಡ್ತಿರ್ಬೋದು. ಅದಾದಮೇಲೆ ಇವಾಗ ನಮ್ಮ ಒಳಗಡೆ ಹಾಸ್ಟೆಲ್ ಒಳಗಡೆ ಎಂಟ್ರಿ ತೊಗೊಳ್ಳೋಣ ಬನ್ನಿ, ಹೇಗಿದೆ ಅಂತ. ಸೊ ಇದೇ ಎಂಟ್ರೆನ್ಸು, ಇಲ್ಲಿಂದ ಒಳಗಡೆ ಹೋಗಬೇಕು. ನೋಡೋಣ ಬನ್ನಿ ಹೇಗಿದೆ ಅಂತ. ಸ್ಟೆಪ್ಸ್ ವೆಲ್ಕಮ್ ಟು ಅವರ್ ಹಾಸ್ಟೆಲ್. ನೋಡಿದ್ರಲ್ಲ, ಇದು ಕ್ಯಾಬಿನ್. ಇಲ್ಲಿ ವಾರ್ಡನ್ ಮ್ಯಾಮ್ ಇರ್ತಾರೆ. ಇಲ್ಲಿ ನಮ್ಗೆ ಔಟ್ ಪಾಸ್ ಬೇಕಿದ್ರೆ, ನಮ್ಗೆ ಏನಾದರೂ ಇಶ್ಯೂಸ್ ಇದ್ದರೆ ಎಲ್ಲ ನಾವು ಬಂದು ಅದು ಕೇಳ್ಕೊಬೋದು. ಇದು ಬಂದುಬಿಟ್ಟು ಕ್ಯಾಂಟೀನು. ಕ್ಯಾಂಟೀನ್ ಇವಾಗ ಲಾಕ್ ಇದೆ. ಸೊ ಮ್ಯಾಮ್ ಹತ್ರ ಪರ್ಮಿಷನ್ ತೊಗೊಳ್ತೀನಿ, ಓಪನ್ ಮಾಡಿದ್ರೆ ನಿಮಗೆ ಕ್ಯಾಂಟೀನ್ ತೋರಿಸ್ತೀನಿ. ಸೊ ಬನ್ನಿ. ಇದು ಬಂದ್ಬಿಟ್ಟು ನಮ್ಮ ಕ್ಯಾಂಟೀನು ಫುಲ್ ಕತ್ಲೆ ಆಗಿದೆ. ಸೊ ನಾನು ಲೈಟ್ ಸ್ವಿಚ್ ಆಫ್ ಮಾಡ್ತೀನಿ. कितने तेजस्वी लोग हैं हमारे पास, कितने शानदार विचार रखते हैं. स्विच ऑन ಮಾಡ್ತೀನಿ. ಸಂಜೆ ಈವ್ನಿಂಗು ಮಾರ್ನಿಂಗು ಊಟ ಮತ್ತು ಸ್ನ್ಯಾಕ್ಸು, ಮತ್ತು ನಾವು ಎಲ್ಲದಕ್ಕೂ ಇಲ್ಲೇ ಬಂದು ಸ್ನ್ಯಾಕ್ಸು, ಊಟ, ತಿಂಡಿಗೆ ಎಲ್ಲದಕ್ಕೂ ಇಲ್ಲೇ ಬರಬೇಕು. ಸೊ ಟೈಮಿಂಗ್ಸ್ ಇದೆ, ಆ ಟೈಮಿಂಗಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಈ ಕಡೆ ಸೊ ನೋಡಿ, ಊಟ ಮಾಡೋಕ್ಕೆ ಆಲ್ರೆಡಿ ವಾಶ್ ಮಾಡಿಟ್ಟಿದ್ದಾರೆ. ಅದಾದಮೇಲೆ ಇದು ಫುಲ್ ಕ್ಯಾಂಟೀನ್ ಏರಿಯಾ. ಎಲ್ಲ ಊಟ ತಂದುಬಿಟ್ಟು ಚಪಾತಿ, ಅನ್ನ, ಸಾರು ಎಲ್ಲ ಇದರಲ್ಲಿ ಇರ್ತಾರೆ. ಅದಾದಮೇಲೆ ನಾವು ಇಲ್ಲಿಂದನೇ ಬಡಿಸ್ಕೊಂಡು, ಸೆಲ್ಫ್ ಸರ್ವಿಂಗ್ ಇದೆ, ಒಬ್ಬರೇ ಆಂಟಿ ಇರೋದು, ಅವ್ರು ಚಪಾತಿ ಬಳಸ್ತಾರೆ, ನಾವೆಲ್ಲ ಅನ್ನ ಸಾರು ಏನೇನಿದ್ರೆ ನಾವೇ ಹಾಕ್ಕೊಳ್ತೀವಿ, ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಸೊ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು, ಟೇಕ್ ವಾಟ್ ಯು ಲೈಕ್ ಮತ್ತು ಬಟ್ ಈಟ್ ವಾಟ್ ಯು ಟೇಕ್. ಸೊ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನಾವು ಸೆಲ್ಫ್ ಸರ್ವ್ ಇರೋದ್ರಿಂದ ನಮ್ಗೆ ಎಷ್ಟು ಬೇಕು ನಾವು ಅಷ್ಟೇ ಹಾಕ್ಕೊಂಡು ಅಷ್ಟೇ ಊಟ ಮಾಡ್ತೀವಿ. ಒಂದೊಂದು ಸಲ ಆಗುತ್ತೆ ಕಾರಣಾಂತರಗಳಿಂದ, ಬಟ್ ಊಟ ಮಾಡ್ತೀವಿ. ಬಟ್ ನಮ್ಮ ಹಾಸ್ಟೆಲ್ ಫುಡ್ ಚೆನ್ನಾಗಿದೆ, ಊಟ ಮಾಡ್ಬೋದು. ಬ್ಯಾಂಗ್ಳೂರ್ ಸೈಡ್ ಇರೋರಿಗೆ ನೋ ಪ್ರಾಬ್ಲಮ್. ನಮ್ಮ ಥರ ಉತ್ತರ ಕರ್ನಾಟಕ ಸೈಡ್ ಇದ್ದರೆ ಅಫ್ಕೋರ್ಸ್ ಜೋಳದ ರೊಟ್ಟಿ, ಹಿಂಡಿ, ಬದ್ನಿಕಾಯಿ ಪಲ್ಯ, ಪುಂಡಿ ಪಲ್ಯ ಎಲ್ಲ ಮಿಸ್ ಮಾಡ್ಕೊಳ್ತೀವಿ. ತುಂಬ ಊರಿನ ನೆನ್ಪು ಬರುತ್ತೆ, ಅಂದರೂ ಏನು ಮಾಡೋಕ್ಕಾಗಲ್ಲ. ಬಂದಿರ್ತೀವಿ, ಓದೋಕ್ಕಂತ ಬಂದಿರ್ತೀವಿ, ಹಂಗೆ ಊಟ ಮಾಡಿಕೊಂಡು ಏನಿದ್ರು ಊಟ ಮಾಡಬೇಕು. ಒಂದೊಂದು ಸಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಲಾವ್ ಆಗಲಿ, ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಕಂಪ್ಯಾರಿಟಿವ್ಲಿ ಮನೆ ಊಟ ಒಂಚೂರು ಸ್ಯಾಟಿಸ್ಫೈಡ್ ಏನೇ ಮಾಡಲಿ ಹಾಸ್ಟೆಲಲ್ಲಿ ಸ್ಯಾಟಿಸ್ಫೈಡ್ ಆಗೋಲ್ಲ. ಏನಕ್ಕಂದರೆ ಮನೆಯಲ್ಲಿ ಇರುವಂಥ ಖುಷಿ, ಅದು ವಾತಾವರಣ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಹಂಗಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಬನ್ನಿ, ನೆಕ್ಸ್ಟ್ ಏನು ಗರ್ಲ್ಸ್ ಎಲ್ಲ ಊಟ ಮಾಡೋಕ್ಕೆ ಕೂತ್ಕೊಳ್ತಾರೆ. ನಮಗೆ ವೆನ್ಸ್ಡೇ ಮತ್ತು ಯಾವಾಗಾದರೂ ಸ್ಯಾಟರ್ಡೆ ಪೂರಿ ಇದ್ದಾಗ ಇವೆಲ್ಲ ಪೂರಿ ಮತ್ತು ಇದು ಮಾಡೋಕ್ಕೆ ಇಟ್ಕೊಂಡಿರ್ತಾರೆ. ಸೊ ಬನ್ನಿ, ಪೂರಿನ ಇಲ್ಲೇ ಮಾಡಿಬಿಟ್ಟು ನಾವು ನಮ್ಮ ಪ್ಲೇಸ್ ತಿಂದಮೇಲೆ ಹಾಗೆ ಬಿಟ್ಟು ಹೋಗಂಗಿಲ್ಲ. ಅದ್ರ ಮೇಲೆ ಒಂಚೂರು ನೀರೆಲ್ಲ ಹಾಕಿ ವಾಶ್ ಮಾಡಿ, ಅಂದರೆ ಫುಲ್ ನಾವೇ ವಾಶ್ ಮಾಡಲ್ಲ, ಸುಮ್ಮನೆ ಅದು ಒಣಗಬಾರ್ದು. ಅಂದರೆ ಪಾತ್ರೆ ತೊಳೆಯೋ ಆಂಟಿ ಮಾರ್ನಿಂಗ್ ಬರ್ತಾರೆ, ಅದಕ್ಕೆ ಒಣಗಬಾರ್ದು ಅಂದರೆ ಒಂಚೂರು ನೀರು ಹಾಕಿಬಿಟ್ಟು ಅಲ್ಲಿ ವಾಶಿಗೆ ಇಡ್ತೀವಿ. ಇದೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡ್ತಿರ್ಬೋದು, ಇದೆಲ್ಲ ಟಬ್ಬು. ಏನಂದರೆ ನಾವು ಪ್ಲೇಟ್ಸ್ನ ವಾಶ್ ಮಾಡಿ ಇದ್ರಲ್ಲಿ ಹಾಕ್ತೀವಿ. ಅದಾದಮೇಲೆ ಇಲ್ಲೆಲ್ಲ ವಾಶ್ ಮಾಡ್ತಾರೆ ಆಂಟಿಯವರು. ಸೊ
ಸೊ ಆಲ್ರೆಡಿ ವಾಶ್ ಮಾಡಿರೋ ಪ್ಲೇಟ್ಸ್ ನೀವು ನೋಡ್ಬೋದು. ಇಲ್ಲೆಲ್ಲ ವಾಷಬಲ್ ಪ್ಲೇಟ್ಸ್ ಇದೆ. ಅದಾದಮೇಲೆ ಈಗ ನೋಡ್ಬೋದು ನಾವು ವೇಸ್ಟೇಜ್ ಏನಿದ್ರು ರೈಸು ಏನೋ ಒಂಚೂರು ವೇಸ್ಟ್ ಮಾಡಿದ್ರು ಎಲ್ಲ ತಂದು ಇಲ್ಲಿ ಹಾಕ್ತೀವಿ. ಹಾಕಿದ್ಮೇಲೆ ಯಾವುದೂ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಯಾವುದು ವೇಸ್ಟ್ ಮಾಡಲ್ಲ. ಎಲ್ಲ ವೇಸ್ಟೇಜ್ ಫುಡ್ನ ಆಚೆ ಕಳಿಸ್ತಾರೆ. ಒಂಚೂರಿ ಹಿಂದೆ ವರ್ಕ್ ನಡೆದಿದೆ. ಸೊ ಸ್ವಲ್ಪ ವಾಯ್ಸು ಮತ್ತು ಬ್ಯಾಕ್ಗ್ರೌಂಡ್ ಸೌಂಡ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಬನ್ನಿ ನೆಕ್ಸ್ಟ್ ಏರಿಯಾನ ಹೋಗೋಣ ಇವಾಗ. ಹಾಯ್, ಇದು ಇನ್ನೊಂದು ಪಾರ್ಟ್ ನಮ್ಮ ಹಾಸ್ಟೆಲಲ್ಲಿ. ಮೇನ್ ಏನಂದರೆ ಬೇರೆ ಹಾಸ್ಟೆಲಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಾಸ್ಟೆಲಲ್ಲಿ ಜಿಮ್ ಏರಿಯಾ ಇದೆ. ಸೊ ಬನ್ನಿ ಜಿಮ್ ಏರಿಯಾ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಯಾವಾಗಲೂ ಆನ್ ಇರುತ್ತೆ 24 hours. ಬ್ಯಾಚ್ ವೈಸ್ ಇರುತ್ತೆ. ಅಂದರೆ PUC ಅವ್ರಿಗೆ ಮಾರ್ನಿಂಗು, ನಮ್ಗೆ CSC 3rd year ಅವರಿಗೆಲ್ಲ ಈವ್ನಿಂಗ್ ಟೈಮಲ್ಲಿರುತ್ತೆ. ಸೊ ಬನ್ನಿ, ಇದೇ ನಮ್ಮ ಜಿಮ್ ಏರಿಯಾ ನೋಡ್ತಿದ್ದೀರಲ್ಲ. ಈ ಕಡೆ ಎಲ್ಲ ಇದೇನು ಅಂತ ನಂಗೆ ಗೊತ್ತಿಲ್ಲ. ಜಿಮ್ಮಿಗೆ ನಾನು ಒನ್ ಡೇನೂ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ಬಂದಾಗ ಒಂದು ಸ್ವಲ್ಪ ಮಾಡಿಬಿಟ್ಟು ಇದು ಮಾಡಿದ್ದೆ. ಅದಾದಮೇಲೆ ನನಗೆ ಇದು ನಾನು ಜಾಸ್ತಿ ಮಾಡೋದು ಏನಕ್ಕಂದರೆ ಇದರಲ್ಲಿ ತುಂಬ ಮಜಾ ಬರುತ್ತೆ ಮಾಡೋದ್ರಲ್ಲಿ, ಚೆನ್ನಾಗಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ಎಲ್ಲ ತೋರಿಸುತ್ತೆ ನಿಮ್ಮದು ಎಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ ಮತ್ತು ನಿಮ್ಮದು ಹಾರ್ಟ್ ರೇಟಿಂಗು ಎಲ್ಲ ತೋರಿಸುತ್ತೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಎಕ್ಸಸೈಸ್ ಮಾಡಿದ್ದೀವಿ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀವಿ ಅಂತ. ಸೊ ನಾನು ಬರಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಜಿಮ್ಮಿಗೆ ಹೋಗ್ತಿರೋದು 2 days ಆಯಿತು. ಒಂದು ಸಲ ಈವ್ನಿಂಗ್ ಬಂದಿದೆ, ಒಂದು ಸಲ ಮಾರ್ನಿಂಗ್ ಬಂದಿದೆ. ಸೊ ಅದಾದಮೇಲೆ ನಾನು ಬಂದಿಲ್ಲ. ಸೊ ಇವತ್ತು ಸಂಜೆ ಹೋಗಬೇಕು. ಈ ವಿಡಿಯೋ ಶೂಟ್ ಮಾಡಿಬಿಟ್ಟು ಮತ್ತೆ ಬರ್ತೀನಿ. ಅದಾದಮೇಲೆ ನೋಡ್ಬೋದು ಇಲ್ಲೆಲ್ಲ ಡಂಬಲ್ಸ್ ಇದೆ. ಎಲ್ಲ ವೇಟ್ದು ಡಂಬಲ್ಸ್ ಇದೆ. ನೀವು ನೋಡ್ಬೋದು ಇದೆ ಅಂತ 1 kg 1 kgದು 2. ಸೊ ನಾವು ಒಂದಿನೂ ಮಾಡಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ತೋರಿಸ್ತಿದ್ದೀವಿ ನೋಡಿ. ಬಟ್ ಎಲ್ಲ ಅವೈಲೇಬಲ್ ಇದೆ. ಬಟ್ ಸೋಮವಾರ ವೇಟ್ ಮಾಡ್ತೀವಿ ಅಷ್ಟೇ. ಅದಾದಮೇಲೆ ಇಲ್ಲಿ ಇದೂ ಜಾಸ್ತಿ ಭಾರ ಆಯಿತು. 7.5 kg ಇದೆ. ಎತ್ತಕ್ಕೆ ಕಷ್ಟ ಆಗ್ತಿದೆ. ಅಂದರೂ ಫಸ್ಟ್ ಟೈಮ್ ಇವತ್ತು ಜಿಮ್ನ ಇಷ್ಟು ಡೀಟೇಲ್ಡಾಗಿ ನಿಮಗೆ ತೋರ್ಸೋಕ್ಕಂತಲೇ ಮಾಡ್ತಿರೋದು. ನಾನು ಇಷ್ಟು ಡೀಟೇಲ್ಡಾಗಿ ನಮ್ಮ ಜಿಮ್ನ ಇವತ್ತೇ ನೋಡ್ತಿರೋದು. ಇಷ್ಟು ದಿನ ನಾವು ಜಿಮ್ ಮುಖನೂ ನೋಡಿರಲಿಲ್ಲ, ಈ ಜಿಮ್ ಏರಿಯಾಕ್ಕೆ ಬರ್ತಿರ್ಲಿಲ್ಲ. ಸೊ ಇವೆಲ್ಲ ಡಂಬಲ್ಸು ಎಷ್ಟೆಷ್ಟಿದೆ 2.5 ಇದೆ, ಮತ್ತು 2 kgs ಇದೆ, 2.3 ಇದೆ, 1 kgs ಇದೆ, 3 kgs ಇದೆ, 4 kgs ಇದೆ. ಸೊ ನಿಮಗೆ 1 kg ಇಂದ ಹಿಡಿದು ಎಲ್ಲ 5 kgs ತನಕ ಇದೆ. ಮತ್ತು ದೊಡ್ಡ ದೊಡ್ಡದೆಲ್ಲ 10 kgs ಎಲ್ಲ ಇದೆ. ಸೊ ಅದಾದಮೇಲೆ ಇಲ್ಲಿ ಇದಕ್ಕೆ ಏನಂತಿರ್ಬೋದು, ನಿಮ್ಗೆ ಐಡಿಯಾ ಇಲ್ಲ. ಇದೆಲ್ಲ 8 kgs ವರ್ಕೌಟ್ ಮಾಡೋಕ್ಕೆಲ್ಲ ಇದೆ, ನೋಡ್ಬೋದು. ಮತ್ತು ಇಲ್ಲಿ ನಮಗೆ ಯಾರಾದರೂ ಯೋಗ ಮಾಡ್ತಾರೆ ಅಂದರೆ ಮ್ಯಾಟ್ ಕೂಡ ಇದೆ. ನಾವು ಹಾಕ್ಕೊಂಡು ಯಾವುದೇ ಥರದ ಆಸನಗಳು ಏನೇ ಇದ್ದರೂ ಮಾಡ್ಬೋದು. ನೋಡಿ ಅಲ್ಲಿದೆ. ಅದಾದಮೇಲೆ ಇಲ್ಲಿ ಸದ್ಯಕ್ಕೆ ನಾನು ಕುತ್ಕೊಳ್ಳೋಕೆ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಿಮ್ದು ಯಾವುದು ಸ್ಟ್ರಕ್ಚರ್ ಪೋಸಸ್ನ ಯಾವ ಸ್ಟ್ರಕ್ಚರ್ ಬೇಕೋ ಆ ಸ್ಟ್ರಕ್ಚರಿಗೆ ಮಲ್ಕೊಂಡ್ಬಿಟ್ಟು ಡಂಬಲ್ಸ್ನ ಮಾಡ್ಬೋದು. ನಂಗೆ ನಾಲೆಡ್ಜ್ ಇಲ್ಲ. ಏನಾದರೂ ರಾಂಗ್ ಇದ್ದರೆ ಪ್ಲೀಸ್ ನೆಗೆಟಿವ್ ಆಗಿ ತೊಗೋಬೇಡಿ. ಸುಮ್ಮನೆ ತೋರಿಸ್ತಿದ್ದೀನಿ ಅಷ್ಟೇ, ನನಗೇನು ಗೊತ್ತಿಲ್ಲ ಇದ್ರ ಹೆಸರು. ಅದಾದಮೇಲೆ ಇಲ್ಲಿ ಮಾಡಿ ತೋರಿಸ್ತೀನಿ. ಇಲ್ಲಿ ಕುತ್ಕೊಂಡ್ಬಿಟ್ಟು ಈ ಥರ ಎತ್ತದ್ರಲ್ಲಿ ನನ್ನ ಫಸ್ಟ್ ಏನು ಜೋಕ್ ಗೊತ್ತಾ, ಫಸ್ಟ್ ಡೇ ನಾನು ಬಂದಾಗ ನನ್ನ ಫ್ರೆಂಡಿಗೆ ಚಾಲೆಂಜ್ ಮಾಡಿದ್ದೆ, ಇದು ನಾನು 10-15 ಆದರೂ ಮಾಡ್ತೀನಿ ಅಂತ. ಬಟ್ ಫಸ್ಟ್ ಡೇ ಮಾಡಕ್ಕೆ ಬಂದಾಗ ನಾನು ಇವನ್ ಎಷ್ಟು ಒಂದು 2 ಅಲ್ಲ 3rd ಟೈಮ್ಗೆ ಬಿದ್ದೋಗ್ಬಿಟ್ಟೆ. ಅಷ್ಟು ಭಾರ. ಮತ್ತು ಟ್ರೈನರ್ ಇದ್ದರೆ ಇನ್ನೂ ಚೆನ್ನಾಗಿರೋದು. ಟ್ರೈನರ್ ಕೊಡಿಸ್ತೀವಿ, ಅಮೌಂಟ್ ಪೇ ಮಾಡಬೇಕು ಅಂದರು. ಬಟ್ ಯಾರು ಗರ್ಲ್ಸು ಅಮೌಂಟ್ ಪೇ ಮಾಡಿ ಎಲ್ಲ ಬರೋಷ್ಟು ಯಾರೂ ಫ್ರೀ ಇಲ್ಲ. ಆ್ಯಕ್ಚುಲಿ ಬ್ಯುಸಿ ಆಗಿರ್ತಾರೆ ಕಾಲೇಜಲ್ಲೆಲ್ಲ. ಸೊ ವರ್ಕೌಟ್ ಮೇಲೆಲ್ಲ ಯಾರೂ ಅಷ್ಟು ಗಮನ ಕೊಡೋಲ್ಲ. ಅದಕ್ಕೆ ಟ್ರೈನರ್ ನಮಗಿಲ್ಲ. ಸೊ
ನಮ್ದು ಬಾಯ್ಸ್ ಹಾಸ್ಟೆಲು ಇದೆ ಆ ಸೈಡು. ಮೇ ಬಿ ಅಲ್ಲಿ ಟ್ರೈನರ್ ಇದ್ದಾರೋ ಇಲ್ವೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ಇದನ್ನು ಮಾತ್ರ ತುಂಬ ಕಷ್ಟ, ಜಿಮ್ ಈಸಿ ಅಲ್ಲ. ಸೊ ಹೀಗೆ ಮಾಡೋದಿದು. ಅದಾದಮೇಲೆ ಬನ್ನಿ, ಈ ಸೈಡ್ ಇದು ಒಂದಿದೆ. ಸೊ ಇದು ಆ್ಯಕ್ಚುಲಿ ಮಸಲ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ, ಮಸಲ್ಸ್ ಫ್ಯಾಟ್ ಬರ್ನ್ ಮಾಡೋಕ್ಕೆ. ಎತ್ತಕ್ಕೆ ಆಗ್ತಿರ್ತಿ ಮಾಡಿ ಕೈ 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 ಹಿಡಿ ಬ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವತ್ತು ಎತ್ತಿದ್ದೆ ನಾನು ಆ್ಯಕ್ಚುಲಿ. ಇದು ಒಂದ್ಸಲ ಎತ್ತಕ್ಕೆ ಆಗ್ತಿಲ್ಲ, ಏನು ಇದರಿಂದ ವರ್ಕೌಟ್ ಬೇರೆ. ಅಷ್ಟೇ ನಾನು ಹಾಸ್ಪಿಟಲಿಗೆ ಹೋಗಿ ಅಡ್ಮಿಟ್ ಆಗಬೇಕು. ಅಲ್ಲಿ ಸೆಟ್ ಮಾಡ್ಬೇಕು ಅನ್ಸುತ್ತೆ. ಒಂದೇ ಇರೋದು ಅಂದ್ರೂ ಎತ್ತಕ್ಕಾಗ್ತಿಲ್ಲ. ಸೊ ಇದಿಷ್ಟು ನಮ್ಮ ಜಿಮ್ ಏರಿಯಾ ನೋಡ್ತಿರ್ತೀರಲ್ಲ. ಇಲ್ಲಿ 4 ಇದೆ, ಅದಾದಮೇಲೆ ಡಂಬಲ್ಸ್ ಇದೆ, ಆಮೇಲೆ ಅದೊಂದು ಮಷೀನ್ ಇದೆ. ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ ನಮ್ಮ ಹಾಸ್ಟೆಲ್ದಲ್ಲಿ. ಇದೆಲ್ಲ ಗ್ರೌಂಡ್ ಫ್ಲೋರಲ್ಲಿರೋದು. ಸೊ ನಮ್ಮ ಹಾಸ್ಟೆಲ್ ಇರೋದು 4 ಫ್ಲೋರ್ಸ್ ಇದೆ. ಇದು ಗ್ರೌಂಡ್ ಫ್ಲೋರು. ನನ್ನ ರೂಮ್ ಇರೋದು ಫಸ್ಟ್ ಫ್ಲೋರಲ್ಲಿ. ಅದಾದಮೇಲೆ ಇನ್ನೂ 2 ಫ್ಲೋರ್ ಮೇಲೆ ಇದೆ, ಅಲ್ಲೆಲ್ಲ ಜೂನಿಯರ್ಸ್ ಇದ್ದಾರೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ಸೊ ಇದು ಬಂದುಬಿಟ್ಟು ನಮ್ಮದು ವಾಷಿಂಗ್ ಏರಿಯಾ. ಬಟ್ಟೆ ವಾಶ್ ಮಾಡೋಕ್ಕೆ ನಮಗೆ 2 ಮಷಿನ್ ಇದೆ, 2 ವಾಷಿಂಗ್ ಮಷಿನ್ ಇದೆ. 2 ಯೂಸ್ ಮಾಡ್ಕೊಳ್ತೀವಿ ವಾರದಲ್ಲಿ. ಅಂದರೆ ಈ ಬ್ರ್ಯಾಂಚ್ ಅವ್ರಿಗೆ ಇದು ಅಂತ ಈ ಥರ ಡಿವೈಡ್ ಮಾಡಿದ್ದಾರೆ. ಆ ದಿನ ಮಾತ್ರ ನಾವು ನಮ್ಮ ಬಟ್ಟೆನ ಹಾಕೋಬೇಕು. ಆಲ್ರೆಡಿ ನೋಡಿದ್ಲಿ ಇಷ್ಟೊಂದೆಲ್ಲ ಬಟ್ಟೆನ ಲೈನ್ ಮಾಡಿರ್ತಾರೆ. ಸೊ ಬೇಗ ನಿಮ್ಮ ಬಟ್ಟೆ ಬೇಗ ವಾಶ್ ಆಗಬೇಕು ಅಂದರೆ ನಾವು ಬೇಗ ಬಂದು ಎಲ್ಲ ವಾಶ್ ಮಾಡೋಕ್ಕೆ ಲೈನಲ್ಲಿ ಹಾಕಬೇಕು. ಇಲ್ಲಾಂದರೆ ಮಾರ್ನಿಂಗ್ ಜಾಸ್ತಿ ಜನ ಇರೋಲ್ಲ. ಈ ಟೈಮಲ್ಲಿ ಆಫ್ಟರ್ನೂನ್ ತುಂಬ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ನೋಡ್ತಿರ್ಬೋದು. ಇವಾಗ ಆಲ್ರೆಡಿ ವಾಷಿಂಗ್ ಮೆಷಿನ್ ಹಾಕಿದ್ದಾರೆ. ನಮ್ಮದು ಫುಲ್ 1 ವೀಕ್ ಬಟ್ಟೆನ ಒಂದೇ ಸಲ ಹಾಕ್ತೀವಿ. ಅದು ವಾಶ್ ಆಗಿ ಬರೋಷ್ಟ್ರಲ್ಲಿ 1 hour ಮೇಲೆ ಆಗುತ್ತೆ. 1 hour 15 minutes ಟೈಮಿಂಗ್ ತೋರಿಸ್ತಿರುತ್ತೆ. ಸೊ ನಾವು ಹಾಕ್ಬಿಟ್ಟು ಹೋಗ್ತೀವಿ. ಅದಾದಮೇಲೆ ಯಾರಾದರೂ ಬೇರೆಯವ್ರಿದ್ದರೆ ಬಂದು ಹಾಕ್ತಾರೆ. ಸೊ ಅದಕ್ಕೋಸ್ಕರನೇ ಒಂದು ಬುಕ್ ಇದೆ. ಸೊ ಈ ಬುಕ್ಕಲ್ಲಿ ನಾವು ರಿಜಿಸ್ಟರ್ ಮಾಡಬೇಕು, ಯಾರ್ಯಾರು ಎಷ್ಟು ಗಂಟೆಗೆ ಹಾಕಿದ್ದಾರೆ, ಡೇಟು, ನೇಮು ಮತ್ತು ರೂಮ್ ನಂಬರು, ಬ್ರ್ಯಾಂಚು, ಮತ್ತು ನಾವು ಎಷ್ಟು ಬಟ್ಟೆ ಹಾಕಿದ್ದೀವಿ, ಯಾವ ಮಷಿನ್, ಇದು ವಾಷಿಂಗ್ ಮಷಿನ್ 1, ಇದು ವಾಷಿಂಗ್ ಮಷಿನ್ 2, ಇದರಲ್ಲಿ ಯಾವುದಕ್ಕೆ ಹಾಕಿದ್ದೀವಿ ಅಂತ ಅಲ್ಲಿ ಇನ್ಫಾರ್ಮೇಷನ್ ಬರೆದಿಟ್ಟು ಹೋಗಬೇಕು. ಸೊ ಬೇರೆಯವ್ರಿಗೆ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇವ್ರು ಹಾಕಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರು ವಾರ್ಡನಿಗಾದರೂ ಇನ್ಫಾರ್ಮ್ ಮಾಡ್ತಾರೆ, ಇಲ್ಲ ನಮಗೆ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೆ, ನಿಮ್ದು ಈ ಥರ ಬಟ್ಟೆ ವಾಶ್ ಆಗಿದೆ ತೊಗೊಂಡು ಹೋಗ್ಬೋದು ಅಂತ. ನಾವು ಅವಾಗ ಬಂದುಬಿಟ್ಟು ತೊಗೊಂಡು ಹೋಗ್ತೀವಿ. ಇಲ್ಲ ಒಂದೊಂದು ಸಲ ನಾವೇ, ಯಾರೂ ಹಾಕಿರಲಿಲ್ಲ ಅಂದರೆ ಬಂದು ನಾವೇ ತೊಗೊಂಡು ಹೋಗ್ತೀವಿ ಅಷ್ಟೇ. ಇದು ಎಲ್ಲ ಫುಲ್ ವಾಷಿಂಗ್ ಏರಿಯಾ. ಇದೆಲ್ಲ ಗ್ರೌಂಡ್ ಫ್ಲೋರಲ್ಲೇ ಇರೋದು. ನಾವಿನ್ನೂ ಫಸ್ಟ್ ಫ್ಲೋರಿಗೆ ಹೋಗಿಲ್ಲ. ಅಲ್ಲಿ ಇಲ್ಲೇ ಜಿಮ್ ಏರಿಯಾ, ಇಲ್ಲಿ ವಾಷಿಂಗ್, ಮತ್ತು ಅಲ್ಲಿ ವಾರ್ಡನ್ ಮ್ಯಾಮ್ ಚೇಂಬರ್ ಇದೆ. ಅದಾದಮೇಲೆ ಇಲ್ಲೇ ಕ್ಯಾಂಟೀನ್ ಇರೋದು. ಸೊ ಇವಾಗ ಬನ್ನಿ ನಾವು ಫಸ್ಟ್ ಫ್ಲೋರಿಗೆ ಹೋಗಬೇಕು. ಅಲ್ಲಿ ಸ್ಟೆಪ್ಸ್ ಇದೆ, ನೀವು ಬೇಕಾದರೆ ಸ್ಟೆಪ್ಸಿಂದ ಏರ್ಕೊಂಡು ಹೋಗ್ಬೋದು. ಇಲ್ಲ ಇಲ್ಲಿ ನಮಗೆ ಆರಾಮ್ಸೆ ಹೋಗೋಕ್ಕೆ ಲಿಫ್ಟ್ ಕೂಡ ಇದೆ, ಲಿಫ್ಟ್ನ ಯೂಸ್ ಮಾಡ್ಕೊಂಡು ಕೂಡ ಹೋಗ್ಬೋದು. ನಮ್ಮದು ಫಸ್ಟ್ ಫ್ಲೋರ್ ಅಲ್ಲ, ನಾವು ಯಾವಾಗಲೂ ಲಿಫ್ಟ್ ಯೂಸ್ ಮಾಡಲ್ಲ. ಬಟ್ಟೆ ಏನಾದರೂ ತೊಗೊಂಡು ಹೋಗಿದ್ರೆ, ಇಲ್ಲ ನಾನು ಊರಿಂದ ಟಯರ್ಡಾಗಿ ಬಂದಿದ್ರೆ ಮಾತ್ರ ಲಿಫ್ಟಲ್ಲಿ ಹೋಗ್ತಿರ್ತೀವಿ. ಏನಕ್ಕಂದರೆ ಅಷ್ಟೇ, ಇಷ್ಟು ಸ್ಟೆಪ್ಸ್ ಏರಿದ್ರೆ ಸಾಕು, ಫಸ್ಟ್ ಫ್ಲೋರ್ ಬಂದುಬಿಡುತ್ತೆ. ಸೊ ಬನ್ನಿ, ನಾನು ಸ್ಟೆಪ್ಸ್ ಬೇಡ, ಸ್ಟೆಪ್ಸಲ್ಲೇ ಹೋಗೋಣ. ಸರಿ, ಸ್ಟೆಪ್ಸಲ್ಲೇ ಹೋಗೋಣ. ಇದೇನು ಬೇಡ, ಓನ್ಲಿ ತೋರ್ಸೋಕ್ಕಷ್ಟೇ ಮಾಡಿರೋದು. ಅದು ಆಫ್ ಮಾಡಲ್ಲ. ಸೊ ಬನ್ನಿ, ಸ್ಟೆಪ್ಸ್ ಏರ್ಕೊಂಡು ನಾವು ಹೋಗ್ತಿದ್ದೀವಿ. ಮತ್ತು ಕಮೆಂಟ್ ಮಾಡಿ ಪ್ಲೀಸ್, ಹೇಗಿದೆ ನಮ್ಮ ಹಾಸ್ಟೆಲ್ಲು, ನಿಮಗೆ ಚೆನ್ನಾಗಿ ಅನಿಸುತ್ತಾ? ಹಾಯ್, ನೋಡಿದ್ರಲ್ಲ, ಇದೇ ಫಸ್ಟ್ ಫ್ಲೋರು. ಹೇಗಿದೆ ಅಂತ ಬನ್ನಿ ನೋಡೋಣ. ಸೊ ಇದು ಫುಲ್ ಗ್ರೌಂಡ್ ಇದೆ, ನೋಡ್ಬೋದು. ಫುಲ್ ದೊಡ್ಡ ಸ್ಪೇಸ್ ಇದೆ, ಓಪನ್ ಏರಿಯಾ ಇದೆ. ಇಲ್ಲಿ ನಾವು ಏನು ಬ್ಯಾಡ್ಮಿಂಟನ್ ಆಡ್ತೀವಿ, ಶಟಲ್ ಕಾಕ್ ಆಡ್ತೀವಿ, ಮತ್ತು ಕುತ್ಕೊಂಡು ಚಿಟ್ ಮಾಡ್ತೀವಿ, ಫೋನಲ್ಲಿ ಮಾತಾಡ್ತೀವಿ, ಎಲ್ಲ ಇಲ್ಲೇ ಮಾಡೋದು. ಆಮೇಲೆ ಓದ್ಕೊಳ್ಳೋದಿದ್ರು, ಗ್ರೂಪ್ ಸ್ಟಡೀಸ್ ಏನಾದರೂ ಮಾಡೋದಿದ್ರು ರೂಮಲ್ಲಿ ಮಾಡಲ್ಲ, ಇಲ್ಲೇ ಎಲ್ಲರೂ ಕೂತ್ಕೊಂಡು ಒಂದೇನಾದರೂ ಹಾಸ್ಕೊಂಡ್ಬಿಟ್ಟು ಕುತ್ಕೊಂಡು ಗ್ರೂಪ್ ಸ್ಟಡಿ ಏನು ಮಾಡೋದಿದ್ರು ಇಲ್ಲೇ ಮಾಡ್ತೀವಿ. ಸೊ ಬನ್ನಿ ನೋಡೋಣ. ಈ ಕಡೆ ಈ ಸೈಡು ಮೇಲೆ ಕೆಳಗಡೆ ಹೀರೋ ಅಲ್ಲೆಲ್ಲ ರೂಮ್ಸ್ ಇದೆ.
ಆಲ್ರೆಡಿ ಎಲ್ಲರೂ ಇದ್ದಾರೆ, ಸೊ ಮಲಗಿರ್ತಾರೆ, ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ನಾನು ಸಣ್ಣದಾಗಿ ಮಾತಾಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮ ರೂಮ್ ತೋರಿಸ್ತೀನಿ. ಬನ್ನಿ, ಒಳಗಡೆ ಹೋಗೋದು ಬೇಡ, ಬರೀ ಆಚೆಯಿಂದ ತೋರಿಸಿ. ಏನಕ್ಕಂದರೆ ನಾನು ನನ್ನ ರೂಮ್ದೇ ಒಂದು ವ್ಲಾಗ್ ಮಾಡೋದ್ರಲ್ಲಿದ್ದೀನಿ. ಸೊ ರೂಮ್ ಟೂರ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ. ಏನಕ್ಕಂದರೆ ಇವಾಗ ತುಂಬ ಮೆಸ್ಸಿ ಆಗಿದೆ. ಸೊ ನಮ್ಮ ರೂಮ್ ನಂಬರು 108. ಈ ರೂಮಲ್ಲೇ ನಾನು ಇರೋದು. ಈ ರೂಮಿಂದನೇ ನಾನು ನಿಮ್ಗೆ ಏನೇನು ಅಪ್ಡೇಟ್ಸ್ ಎಲ್ಲ ಆಗ್ತಿರ್ತೀನಿ, ಡೈಲಿ ವಿಡಿಯೋ ಮಾಡ್ತಿರ್ತೀನಿ, ಅದೆಲ್ಲ ಈ ರೂಮಲ್ಲೇ ಒಳಗಡೆ ಕೂತ್ಕೊಂಡು ಮಾಡೋದು. ಸೊ ನನ್ನ ರೂಮ್ದು ವಿಡಿಯೋ ಇನ್ನೊಂದು ಮಾಡ್ತೀನಿ, ಯಾಕಂದರೆ ಇದೇ ಲಾಂಗ್ ಬ್ಲಾಗ್ ಆಗುತ್ತೆ, ಅದಕ್ಕೆ ಮಾಡ್ತಿಲ್ಲ. ಈ ಸೈಡ್ ನೋಡ್ತಿರ್ಬೋದು, ಈ ಸೈಡ್ ಕೂಡ 2 ರೂಮ್ಸ್ ಇದೆ. ಅಲ್ಲಿ ಎಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಇರೋದು. ಈ ಸೈಡ್ ಎಲ್ಲ ಹೋಗ್ಬೋದು. ನೋಡ್ತಿದ್ರೆ ಈ ಸೈಡ್ ಫುಲ್ ರೂಮ್ಸ್ ಇದೆ. ಫುಲ್ ಈ ಫ್ಲೋರು, ಮೇಲೆ ಫ್ಲೋರು ಎಲ್ಲ ಇವಾಗ ನಾವು ಎಲ್ಲಿ ಡೈಲಿ ನೀರು ತುಂಬ್ಕೊಳ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ನೀರು ತುಂಬ್ಕೊಳ್ಳೋಕೆ ಹೋಗಿನ ಫಸ್ಟ್ ಏನಂದರೆ, ಇದು ಫಸ್ಟ್ ಫ್ಲೋರು, ಅದಾದಮೇಲೆ ಮೇಲೇ ಸೆಕೆಂಡ್ ಫ್ಲೋರ್ ಇರೋದು, ಅದಾದಮೇಲೆ 3rd ಫ್ಲೋರ್ ಇದೆ, ಮತ್ತು ಗ್ರೌಂಡ್ ಫ್ಲೋರು. ಒಟ್ಟಿನಲ್ಲಿ 4 ಫ್ಲೋರ್ಸ್ ಇದೆ. ಸೊ ಈ ಥರನೇ ಇದೆ, ಸೇಮ್ ಏನೂ ಚೇಂಜಸ್ ಇಲ್ಲ. ಮೇಲೆ ಹೋಗಿ ತೋರಿಸೋಳಕ್ಕೆ ಏನೂ ಇಲ್ಲ, ಇಲ್ಲೇ ಲಿಫ್ಟ್ ಇರೋದು. ನೀವು ಕೆಳಗಡೆ ನೋಡಿದ್ರಲ್ಲ, ಈ ಥರ ಲಿಫ್ಟ್ ಇದೆ. ಸೊ ಕೆಳಗಡೆಯಿಂದ ಮೇಲೆ ಇದು ಫುಲ್ಲು ಲಿಫ್ಟ್ ಏರಿಯಾ. ಇಲ್ಲಿಂದನೇ ಫಸ್ಟ್, ಸೆಕೆಂಡ್, 3rd ಫ್ಲೋರಿಗೆ ಹೋಗ್ಬೋದು. ಇವಾಗ ಬನ್ನಿ ನಾವು ನೀರು ತುಂಬ್ಕೊಂಡು ಬರೋದನ್ನ ನಿಮಗೆ ತೋರಿಸ್ತೀನಿ, ಎಲ್ಲಿ ನಾವು ನೀರು ತುಂಬ್ಕೊಳ್ಳೋದು ಅಂತ. ಅದಾದಮೇಲೆ ಒಂದು ಇಂಟ್ರೆಸ್ಟಿಂಗ್ ಸೀಕ್ರೆಟ್ ನಿಮ್ಗೆ ಹೇಳ್ತೀನಿ, ಬನ್ನಿ. ಅಲ್ಲೆಲ್ಲ ಫುಲ್ ಇದು ಮಾಡಿಬಿಟ್ಟಿದ್ದಾರಲ್ಲ, ಬಿಲ್ಡಿಂಗ್ ಎಲ್ಲ ಕಟ್ತಿದಾರಲ್ಲ, ಇಲ್ಲೇ ನಾವು ನೀರು ತುಂಬ್ಕೊಳ್ಳೋದು, ಕುಡಿಯೋ ನೀರು ಅಲ್ಲೇ ಬರೋದು. ಸೊ ಕ್ಯಾಂಟೀನಲ್ಲಿ ಓನ್ಲಿ ವಾಷೇಬಲ್ಲಿಗೆ, ಫಿಲ್ಟರ್ ನೀರು ಕ್ಯಾನಲ್ಲಿ ತಂದಿರ್ತಾರೆ, ಅಲ್ಲಿ ಕುಡಿಬೋದು ಅಷ್ಟೇ. ಬನ್ನಿ. ಸೊ ಇಲ್ಲೇ ನಾವು ಡೈಲಿ ನೀರು ತುಂಬಿಕೊಂಡು ಹೋಗೋದು. ತುಂಬ ಜಾಸ್ತಿ ಬಾಟಲ್ ತುಂಬ್ಕೊತಿರ್ತೀವಿ. ಏನಕ್ಕಂದರೆ ನಮ್ಮ ರೂಮ್ ಅಲ್ಲಿರೋದು, ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಸಾಕಾಗೋಗುತ್ತೆ ಅಂತ ಆಲ್ರೆಡಿ 4-5 ಬಾಟಲ್ಸ್ ಎಲ್ಲ ತುಂಬಿಕೊಂಡು ಅದಾದಮೇಲೆ ರೂಮಲ್ಲಿ ಇಟ್ಕೊಂಡಿರ್ತೀವಿ. ಈ ಕಡೆ ಬನ್ನಿ, ನಿಮಗೆ ಸೀಕ್ರೆಟ್ ತೋರಿಸ್ಬೇಕು. ಏನು ಸೀಕ್ರೆಟ್ ಪ್ಲೇಸು ಅಂತ ಅಂದರೆ, ನಿಮಗೆ ಸೀಕ್ರೆಟು, ನಮಗಲ್ಲ. ನಾವು ಯಾವಾಗೂ ಕುತ್ಕೊಂಡು ಮಜಾ ಮಾಡೋ ಪ್ಲೇಸು, ಮತ್ತು ಫನ್ನು, ಮತ್ತು ಫುಲ್ ಒಂಥರ ಈ ಜಾಗ ಎಷ್ಟು ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್. ಏನಕ್ಕಂದರೆ ಈ ಪ್ಲೇಸಲ್ಲಿ ನಾನು ಹತ್ತಿದ್ದೀನಿ, ನಕ್ಕಿದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ್ದೀನಿ, ಓದ್ಕೊಂಡಿದ್ದೀನಿ. ಈ ಪ್ಲೇಸೇ ಒಂಥರ ನಂಗೆ ಎಮೋಷನ್ನು. ಇಲ್ಲಿ ಕುತ್ಕೊಂಡು ಓದಿದ್ರೆ ನಂಗೆ ತುಂಬ ಚೆನ್ನಾಗಿ ತಲೆಯಲ್ಲಿ ಹೋಗುತ್ತೆ. ಇದೇ ಈ ಪ್ಲೇಸು. ಇಲ್ಲಿ ನೋಡ್ತಿರ್ಬೋದು ನೀವು, ಬೆಡ್ ಹಾಕಿದ್ದೀನಿ. ಅದ್ರ ಮೇಲೆ ಇದೆ ನನ್ನದೇ ಒಂದು ಬೆಡ್ಶೀಟ್ ಅಂದ್ಬಿಟ್ಟು ಹಾಕಿದ್ದೆ. ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕುತ್ಕೊಂಡು ಬರೀ ಎಕ್ಸಾಮ್ ಟೈಮಲ್ಲಿ ಅಲ್ಲೇ ಅಷ್ಟೇ ಬರೋದು, ನಾವು ಡೈಲಿ ಬರಲ್ಲ. ಸೊ ಎಕ್ಸಾಮ್ ಟೈಮಲ್ಲಿ ಬಂದುಬಿಟ್ಟು ಇಲ್ಲೇ ಕುತ್ಕೊಂಡು ಓದ್ತೀವಿ. ಮತ್ತು ಈ ಜಾಗದ ಆ ಪ್ಲೇಸಿಂದ ಸ್ಪೆಷಾಲಿಟಿ ಏನಂದರೆ, ಅಲ್ಲಿ ಕುತ್ಕೊಂಡು ಓದಿದ್ರೆ ನಮ್ಮ ತಲೆಯಲ್ಲಿ ಅದು ಏನು ಓದಿರ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ. ಒಂಥರ ಗುಡ್ ವೈಬ್ಸ್ ಆ ಪ್ಲೇಸ್, ಏನೋ ಒಂಥರ ಪಾಸಿಟಿವಿಟಿ ಇದೆ. ಒಂಥರ ನಂಗೆ ಇಷ್ಟ ಆ ಪ್ಲೇಸು. ನನಗೇನಾದರೂ ಸ್ಯಾಡ್ ಫೀಲ್ ಆದರೆ, ಹ್ಯಾಪಿ ಫೀಲ್ ಆದರೆ ಎಲ್ಲ ಅಲ್ಲಿ ಕೂತಿರ್ತೀನಿ. ಮತ್ತು ನಾನು ಡೈರಿ ಮೇಂಟೈನ್ ಮಾಡಿದ್ರು ಅಲ್ಲೇ ಕುತ್ಕೊಂಡು ಬರೆಯೋದು. ಒಂಥರ ಪ್ರೈವೇಸಿ, ಒಂಥರ ಚೆನ್ನಾಗಿದೆ. ಇಲ್ಲಿಗೆ ಕೊನೆಯದಾಗಿ ನಮ್ಮ ಹಾಸ್ಟೆಲ್ ಬ್ಲಾಗ್ ಮುಗೀತು. ನೋಡ್ಬೋದು ಹೇಗಿದೆ ನಮ್ಮ ಹಾಸ್ಟೆಲ್ ಅಂತ. ಫುಲ್ ಹಾಸ್ಟೆಲ್ ತೋರಿಸಿದ್ದೀನಿ. ಸೇಮ್ ಇದೆ, ಮೇಲುಗಡೆ ಎಲ್ಲ ತೋರ್ಸೋಕ್ಕೇನಿಲ್ಲ. ಎಲ್ಲರೂ ಬಟ್ಟೆ ಒಗೆದು ಒಣಾಕಿದ್ದಾರೆ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನನಗೆ ಇಷ್ಟೊಂದು ಮಾತಾಡಿ ಒಂಚೂರು ಬಾಯಾರು ಕೇಳ್ತೈತೆ, ನೀರು ಕುಡಿತೀನಿ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮದು ಹಾಸ್ಟೆಲ್ ಆಗಿದ್ದು. ನಾನು ಒಂದು ಸ್ವಲ್ಪ ದಿನ ಆದಮೇಲೆ ನಂದು ರೂಮ್ ಟೂರ್ ಮಾಡ್ತೀನಿ. ನನ್ನ ರೂಮ್ ಹೆಂಗೆ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀವಿ, ನಮ್ಮ ರೂಮೆಂಟ್ ಹೆಂಗೆ ಇಟ್ಕೊಂಡಿದ್ದಾರೆ ಅವ್ರ ಪ್ಲೇಸ್ನ ಎಲ್ಲನೂ ರಿವೀಲ್ ಮಾಡ್ತೀನಿ. ನನ್ನ ಕಬೋರ್ಡ್ ಮತ್ತು ನನ್ನ ಸೀಕ್ರೆಟ್ಸ್, ನನ್ನ ರೂಮಲ್ಲಿ ಏನೇನಿದೆ, ಹಾಸ್ಟೆಲ್ ಹೇಗಿರುತ್ತೆ, ಮತ್ತು ಒಂದು ಡೇ ಫುಲ್ ಹಾಸ್ಟೆಲಲ್ಲಿ ನಾವು ಹೇಗಿರ್ತೀವಿ, ಅದು ಈ ಥರ ವಾತಾವರಣದಲ್ಲಿ ಹೇಗಿರ್ತೀವಿ ಅಂತ ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.
ನಾನು ಕಂಟಿನ್ಯೂಯಸ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿಂದ ಕಂಟಿನ್ಯೂಯಸ್ ಆಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ 3 ಮಂತ್ಸ್ ನನಗೆ ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ 3 ಮಂತ್ಸ್ ಸಬ್ಸ್ಕ್ರೈಬರು ವ್ಯೂವ್ಸ್ ಎಲ್ಲ ಬರ್ತಾಯಿಲ್ಲ ಅಂತ ಡಿಮೋಟಿವೇಟ್ ಆಗೋದೆ. ಅಂದರೂ ನಮ್ಮಮ್ಮ ಫುಲ್ ಮೋಟಿವೇಟ್ ಮಾಡಿದ್ರು. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೋಟಿವೇಟ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಬೇರೆಯವ್ರಿಗೋಸ್ಕರ ಏನಕ್ಕೆ ವಿಡಿಯೋ ಮಾಡ್ತೀಯಾ, ನಾವು ನೋಡ್ತೀವಿ, ನಮಗೋಸ್ಕರ ವಿಡಿಯೋ ಮಾಡು ಅಂದಾಗ ನಂಗೆ ತುಂಬ ಬೂಸ್ಟ್ ಆಯಿತು. ಸೊ ಅವಾಗಿಂದ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.